ಹಾಯ್ ಫ್ರೆಂಡ್ಸ್, ಇದು ಗಾನು ಪಾಕಶಾಲೆ. ನಾನು ನಿಮಗಿವತ್ತು ಇನ್ಸ್ಟೆಂಟಾಗಿ ವಾಂಗಿಬಾತ್ ಮಾಡೋ ರೆಸಿಪಿನ ತಿಳಿಸ್ಕೊಡ್ತೀನಿ. ಈ ರೆಸಿಪಿನ ಮಾಡಿದರೆ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿನ ಮಾಡಲಿಕ್ಕೆ ಮೊದಲು ಒಂದು ಕಡಾಯಿನ ಕಾಯೋಕ್ಕಿಟ್ಟು ಇದಕ್ಕೆ 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರುವಂಥ ವಾಂಗಿಬಾತ್ ಕ್ವಾಂಟಿಟಿ ಬಂದು 1 ಪಡಿ ಅಂತ ಹೇಳಿದರೆ ಅರ್ಧ ಕೆಜಿ ಅಕ್ಕಿ ಆಗುವಷ್ಟು. ಅದರಿಂದ ಮಾಡಿದರೆ ಅನ್ನ ಏನಾಗುತ್ತೋ ಅಷ್ಟು ಅನ್ನಕ್ಕೆ ಮಾಡ್ತಿರುವಂಥದ್ದು ಈ ಒಂದು ಕ್ವಾಂಟಿಟಿ. ಇದಕ್ಕೆ ಎಣ್ಣೆ ಕಾದ್ಮೇಲೆ ಪಲಾವ್ ಐಟಮ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಸೇರಿಸ್ಕೋಬೇಕು. ಅದಾದಮೇಲೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಚೆಚ್ಚಿ ಸೇರಿಸಿದ್ದೀನಿ. ಅದಾದಮೇಲೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ 2 ಹಸಿಮೆಣ್ಸಿಕಾಯಿನ ಕೂಡ ಸೇರಿಸಿದ್ದೀನಿ. ನಿಮಗೆ ಹಸಿಮೆಣ್ಸಿಕಾಯಿ ಹಾಕಿದರೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿ ಅವರು ಹಸಿಮೆಣ್ಸಿಕಾಯಿನ ಜಾಸ್ತಿ ಕೂಡ ಮಾಡ್ಕೋಬೋದು. ಒಣಮೆಣ್ಸಿಕಾಯಿ ಹಾಕಿದರೆ ಕೂಡ ನಡೆಯುತ್ತೆ ಅಂತ ಹೇಳೋರು ಒಣಮೆಣ್ಸಿಕಾಯಿ ಕೂಡ ಹಾಕಿ ಮಾಡ್ಕೊಬೋದು. ಟೇಸ್ಟಲ್ಲಿ ಏನು ವೇರಿಯೇಷನ್ ಆಗಲ್ಲ. ನಾನು ಈ ಪಲಾವ್ ಐಟಮ್ಸ್ ಹಾಕಬೇಕಿದ್ರೆ ಸೋಂಪು ಹಾಗೆ ಜಾಪತ್ರೆನ ಮಿಸ್ ಮಾಡಿದ್ದೀನಿ. ಅದು ಹಾಕಿದರೆ ಮನೆಯಲ್ಲಿ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ಕಿಪ್ ಮಾಡಿರುವಂಥದ್ದು. ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ನೀವು ಆ್ಯಡ್ ಮಾಡ್ಕೊಬೋದು ಸೋಂಪು ಹಾಗೆ ಜಾಪತ್ರೆನ. ಅದಾದಮೇಲೆ ಬಿಳಿ ಬದನೆಕಾಯಿ, ನಾನಿಲ್ಲಿ 2 ಬದನೆಕಾಯಿನ ಮೀಡಿಯಮ್ ಸೈಜ್ 2 ಬದನೆಕಾಯಿನ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ ರಾತ್ರಿ ಪೂರ್ಣ ನೆನೆಸಿ ಬೆಳಗ್ಗೆ ತೆಗೆದಿರುವಂಥ ಬಟಾಣಿನ ಕೂಡ ಸೇರಿಸಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಬದನೆಕಾಯಿ ಅನ್ನೋದು ಮೆತ್ತಗಾಗಬೇಕು. ಆ ರೀತಿಯಾಗಿ ನಾವು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು. ಯಾವಾಗಲೂ ನಾವು ವಾಂಗಿಬಾತ್ನ ವಿಷಲ್ ತೆಗೆಸೇ ಮಾಡೋಕ್ಕಾಗಲ್ಲ. ಕೆಲವೊಂದು ಸಾರಿ ರೈಸ್ ಫಸ್ಟೇ ಮಾಡ್ಕೊಂಬಿಟ್ಟಿರ್ತೀವಿ. ಆ ಒಂದು ಟೈಮಲ್ಲಿ ನಾವು ಈ ರೀತಿ ವಾಂಗಿಬಾತ್ ರೆಸಿಪಿನ ಟ್ರೈ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಮಕ್ಕಳ ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿರೋ ಹಾಗೆ ಇರುತ್ತೆ. ಅದಾದಮೇಲೆ 1 ಕಡ್ಡಿ ಆಗೋಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಹಸಿಯದೇ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ನಂತರ ಒಂದು ದೊಡ್ಡ ಗಾತ್ರದ್ದು ಟೊಮೊಟೊನ ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋದನ್ನು ತಗೊಳ್ಳಿ, ಆವಾಗ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಈ ಟೊಮೊಟೊ ಬದನೆಕಾಯಿ ಎಲ್ಲವೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಆ ರೀತಿಯಾಗಿ ನಾವು ಮತ್ತೆ ಒಂದು 30 ಸೆಕೆಂಡ್ ಆಗುವಷ್ಟು ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಸ್ವಲ್ಪ ಬದನೆಕಾಯಿ ಕೂಡ ಬಣ್ಣ ಬದಲಾಗಿದೆ. ಈ ಒಂದು ಟೈಮಲ್ಲಿ ನಾವು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು. ಅದಾದಮೇಲೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ನೀವು ರೈಸ್ ಮಾಡಬೇಕಿದ್ರೆ ಉಪ್ಪನ್ನು ಬಳಸಿದ್ದೀರಾ ಅಂತ ಹೇಳಿದರೆ ನೀವು ಇಲ್ಲಿ ಕಡಿಮೆ ಹಾಕ್ಕೊಬೇಕು. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಅಂತ ಹೇಳಿದರೆ 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಕೂಡ ಸೇರಿಸಿದ್ದೀನಿ. ಇದಿಷ್ಟನ್ನು ಸೇರಿಸ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿಟ್ಟು ಪ್ಲೇಟ್ ಮುಚ್ಚಿ ಇದನ್ನು ನಾವು 5 ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗತ್ತೆ. ಆವಾಗ ಒಳಗಡೆ ಈ ಬದನೆಕಾಯಿ ಬಟಾಣಿ ಎಲ್ಲವೂ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಆ ರೀತಿಯಾಗಿ ನಾವು ಮುಚ್ಚಿಟ್ಟು 5 ನಿಮಿಷ ಬೇಯಿಸ್ಕೊಬೇಕು. ಅದಾದಮೇಲೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ನೀವೇ ನೋಡ್ತಿರ್ಬೋದು. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವಿದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ತಿರುವಂಥದ್ದು. ಒಣಕೊಬ್ಬರಿ ಇದೆ ಅಂತ ಹೇಳಿದರೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ತರ್ತರಿಯಾಗಿ ರುಬ್ಬಿ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೋಬೇಕು. ನಾನಿಲ್ಲಿ 1 ಪಡಿಗೆ ಮಾಡ್ತಿರೋದ್ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ವಾಂಗಿಬಾತ್ ಮಸಾಲಾನ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕು. ಇಲ್ಲ ಅಂತ ಹೇಳಿದರೆ ಮಸಾಲೆ ಹಾಕಿರೋದ್ರಿಂದ ಬೇಗನೆ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ನಾವು ಮತ್ತೆ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಹುಣಸೆಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿರಬೇಕು. ಅದರ ಸಿಪ್ಪೆ ತೆಗೆದು ರಸ ಮಾತ್ರ ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು, ಅದಕ್ಕೋಸ್ಕರ ಹುಣಸೆಹಣ್ಣನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿದರೆ ಪದೇ ಪದೇ ಈ ರೆಸಿಪಿನೇ ಮಾಡ್ತಿರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಮೊದಲೇ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ವು. ಈ ಒಂದು ಟೈಮಲ್ಲಿ ಮತ್ತೊಂದು ಬಾರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು. ಆಫೀಸ್ಗೆ ಹೋಗೋರಿಗೆ ಈ ರೀತಿ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಒಂದೇ ಸರಿ ಕುಕ್ಕರಲ್ಲಿ ದಿಢೀರಂತ ಹಾಕಿಬಿಡಬೇಕು ಅಂತ ಹೇಳಿದರೆ ನಾನು ಆ ಒಂದು ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಬೇಕಂತ ಹೇಳಿದರೆ ಹೋಗಿ ಚೆಕ್ ಮಾಡ್ಕೊಬೋದು. ನೋಡಿ ಈ ಒಂದು ಟೈಮಲ್ಲಿ ನಾವು ಮೊದಲೇ ಮಾಡಿಟ್ಕೊಂಡಿರೋ ರೈಸನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕಾಗತ್ತೆ. ಅನ್ನವೂ ಕೂಡ ಚೆನ್ನಾಗಿ ಉದ್ರುದ್ರವಾಗಿ ಬಂದಿದೆ. ಈ ರೀತಿಯಾಗಿದ್ದಾಗ ಮಾತ್ರ ವಾಂಗಿಬಾತ್ ರೆಸಿಪಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ರೈಸನ್ನು ಸೇರಿಸ್ಬೇಕಿದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ರೈಸನ್ನು ಪೂರ್ಣವಾಗಿ ಸೇರಿಸಿ ನಂತರದಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ 1 ನಿಮಿಷಗಳ ಕಾಲ ಹಾಗೇ ಬಿಡಬೇಕು ನಾವು ಸ್ಟವ್ ಮೇಲೆ. ಈ ಅನ್ನ ಎಲ್ಲ ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊದಲೇ ಹೇಳ್ದಾಗೆ ಮೀಡಿಯಮ್ಮು ಹಾಗೆ ಲೋವಲ್ಲೇ ನಾವು ಮಿಕ್ಸ್ ಮಾಡ್ಕೊಬೇಕು.
ಇಲ್ಲ ಅಂತ ಹೇಳಿದರೆ ಮತ್ತೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರವಾಗಿ ಲೋ ಮೀಡಿಯಮಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ನೋಡಿದ್ರೇ ಇಷ್ಟ ಆಗುವಂಥದ್ದು ವಾಂಗಿಬಾತ್ ರೆಡಿ ಆಯಿತು. ಈ ಒಂದು ರೆಸಿಪಿನ ಮಾಡಲಿಕ್ಕೆ 10ರಿಂದ 15 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇನ್ನು ಸರ್ವ್ ಮಾಡ್ಕೊಳ್ಳೋದಷ್ಟೇ ಇದೆ. ಇದಕ್ಕೆ ಈ ಚಟ್ನಿ ಆಗಿದ್ದರೂ ಕೂಡ ಗಟ್ಟಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಾಗಿತ್ತು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನು ಪಾಕಶಾಲೆನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.